ವಿವಾಹ ಬಂಧನಕ್ಕೊಳಗಾದ ಸಲಿಂಗಿ ಮಹಿಳಾ ಸ್ಟಾರ್ ಕ್ರಿಕೆಟರ್ಗಳು. ಇಂಗ್ಲೆಂಡ್ ಮಹಿಳಾ ತಂಡದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಆಮಿ ಜೋನ್ಸ್ ಹಾಗೂ ಆಸ್ಟ್ರೇಲಿಯಾದ ಮಹಿಳಾ ಕ್ರಿಕೆಟರ್ ಪಿಪ್ಪಾ ಕ್ಲೀರಿ ವಿವಾಹವಾಗಿದ್ದಾರೆ. ಇಬ್ಬರು 2022ರಿಂದ ಡೇಟಿಂಗ್ನಲ್ಲಿದ್ದರು. ಕಳೆದ ವರ್ಷ ಜುಲೈನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು. ಇದೇ ಏಪ್ರಿಲ್ 4ರಂದು ಜೋನ್ಸ್ ಹಾಗೂ ಕ್ಲಿಯರಿ ವಿವಾಹವಾಗಿದ್ದು, ಇದಕ್ಕೆ ಸಂಬಂಧಿಸಿದ ಫೋಟೋಗಳನ್ನು ಆಮಿ ಜೋನ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಆಮಿ ಜೋನ್ಸ್ ಮತ್ತು ಕ್ಲಿಯರಿ ಅವರ ವಿವಾಹ ಸಮಾರಂಭ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ನಡೆಯಿತು. ವಿವಾಹ ಸಮಾರಂಭದಲ್ಲಿ ಇಂಗ್ಲೆಂಡ್ ಮಹಿಳಾ ಕ್ರಿಕೆಟಿಗರು ಹಾಜರಿದ್ದರು. ಏತನ್ಮಧ್ಯೆ ಜೋನ್ಸ್ ಮತ್ತು ಪಿಪ್ಪಾ ಮಹಿಳಾ ಬಿಗ್ ಬ್ಯಾಶ್ ಲೀಗ್ 2023ರ ಸಮಯದಲ್ಲಿ ಪರಸ್ಪರ ಭೇಟಿಯಾಗಿದ್ರು. ಇಬ್ಬರು ಪರ್ತ್ ಸ್ಕ್ಯಾಚರ್ಸ್ ತಂಡವನ್ನ ಪ್ರತಿನಿಧಿಸುತ್ತಾರೆ. 2013ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ನಂತರ ಅವರು ಸ್ಥಿರ ಪ್ರದರ್ಶನವನ್ನ ನೀಡುತ್ತಿದ್ದಾರೆ. ಪ್ರಸ್ತುತ ಆಮಿ ಜೋನ್ಸ್ ಇಂಗ್ಲೆಂಡ್ ತಂಡದ ಪ್ರಮುಖ ಸದಸ್ಯೆಯಾಗಿ ಮುಂದುವರೆದಿದ್ದಾರೆ. ಇಲ್ಲಿಯವರೆಗೆ ಅವರು 100ಕ್ಕೂ ಹೆಚ್ಚು ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ ಮತ್ತು 32.82 ಸರಾಸರಿಯಲ್ಲಿ 2659 ರನ್ ಗಳಿಸಿದ್ದಾರೆ. ಮತ್ತೊಂದೆಡೆ ಇತ್ತೀಚೆಗೆ ಮಹಿಳಾ ಕ್ರಿಕೆಟ್ನಲ್ಲಿ ಸಲಿಂಗ ವಿವಾಹಗಳು ಸಾಮಾನ್ಯವಾಗಿವೆ. ಇವರಿಗಿಂತ ಮೊದಲು ನ್ಯೂಜಿಲೆಂಡ್ನ ಆಮಿ ಸ್ಯಾಟರ್ ವೈಟ್ ಮತ್ತು ಅವರ ಸಂಗಾತಿ ಲಿಯಾ, ಇಂಗ್ಲೆಂಡಿನ ಸ್ಟಾರ್ ಆಟಗಾರ್ತಿಯರಾದ ಸ್ಕೈವರ್ ಮತ್ತು ಕ್ಯಾಥರೀನ್ ಬ್ರಂಟ್, ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕಿ ಡೇನ್ ವ್ಯಾನ್ ನಿಕೇರ್ಕ್ ಮತ್ತು ಕ್ಯಾಪ್ ಹಾಗೂ ಡೇನಿಯಲ್ ವ್ಯಾಟ್ ಮತ್ತು ಜಾರ್ಜಿ ಹಾಡ್ಜ್ ವಿವಾಹವಾಗುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿದ್ದಾರೆ. ಸಲಿಂಗ ವಿವಾಹ ಅಂದ್ರೆ ಇಬ್ಬರು ಒಂದೇ ಲಿಂಗದ ವ್ಯಕ್ತಿಗಳ ಪುರುಷ ಅಥವಾ ಮಹಿಳೆ ವಿವಾಹವಾಗಿದೆ. ಇದು LGBTQ+ ಹಕ್ಕುಗಳ ಪ್ರಮುಖ ಭಾಗವಾಗಿದ್ದು, ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಕಾನೂನುಬದ್ಧವಾಗಿದ್ರೂ ಭಾರತದಲ್ಲಿ ಇನ್ನೂ ಕಾನೂನು ಮಾನ್ಯತೆ ಪಡೆದಿಲ್ಲ. ಅಕ್ಟೋಬರ್ 2023ರಲ್ಲಿ ಸುಪ್ರೀಂ ಕೋರ್ಟ್ ಸಲಿಂಗ ವಿವಾಹಕ್ಕೆ ಕಾನೂನು ಮಾನ್ಯತೆ ನೀಡಲು ನಿರಾಕರಿಸಿತು. ಇದನ್ನ ಸಂಸತ್ತಿಗೆ ಬಿಟ್ಟಿದೆ ಎಂಬುದನ್ನ ನಾವು ಸ್ಮರಿಸಬಹುದಾಗಿದೆ.